ಮುಖ್ಯವಾಗಿ ಒಂದು ಎಲ್ಲ ಕಮಿಟಿಯವರನ್ನು ಎಲ್ಲರೂ ಎಲ್ಲರೂ ಇಡೀ ಅನಂತಪುರ ವ್ಯಾಪ್ತಿಯಲ್ಲಿ 142 ಗಣಪತಿ ಇದೆ. 142 ಗಣಪತಿ ಕಮಿಟಿಯವರು ನನ್ನ ರಾಣ ವ್ಯಾಪ್ತಿಗೆ, ಅನಂತಪುರ ಸಿಟಿ ವ್ಯಾಪ್ತಿಗೆ 13 ಗಣಪತಿ ಇದೆ. ಸೊ ಎಲ್ಲ ಈ ವ್ಯಾಪ್ತಿಯ ಗಣಪತಿಯವರಿಗೆ ನಾನು ಕೇಳ್ಬೋದು ಏನಂದ್ರೆ, ನಾವು ಹಬ್ಬ ಒಂದು ನಮ್ಮ ತಲೆಬೇಕು. ಏನಂದ್ರೆ ನಮ್ಮ ಊರಿಗೆ ಏನಾದರೂ ಒಂದು ಹೆಸರು ಬಂದರೆ ಗಣಪತಿ ಹಬ್ಬದಲ್ಲಿ ತುಂಬ ವಿಜೃಂಭಣೆಯಿಂದ ಗಣಪತಿ ಹಬ್ಬ ಮಾಡೋದು ಅಂತ ಬರಬೇಕಿಲ್ಲ. ಯಾವ ಕಾರಣಕ್ಕೂ ಯಾವುದೋ ಒಂದು ಕಮಿಟಿಯಿಂದ ಒಂದು ಐತತರ ಘಟನೆ ಆಯಿತು, ಒಂದು ಗಲಾಟೆ ಆಯಿತು, ಒಂದು ಅವಘಡ ಆಯಿತು, ಒಂದು ಅಗ್ನಿ ಅವಘಡ ಆಯಿತು, ಈ ಥರ ಯಾವುದೇ ಒಂದು ಬರಬಾರದು. ಅದು ಅಶುಭ ಸೂಚಕ ಆಗಿರುತ್ತೆ. ಸೊ ನಾವೆಲ್ಲ ಶುಭ ಸೂಚಕವಾಗಿ ಹೋಗೋಣ, ಹಾಗೆ ಮುನ್ನಡೆಯೋಣ. ಹಾಗೆ ಅನಂತಪುರಕ್ಕೆ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ತಪ್ಪುಸುದ್ದಿ ಇಲ್ಲ. ಗಣಪತಿ ಹಬ್ಬದ ಸಮಯದಲ್ಲಿ ಯಾವುದೇ ಐತಿಹಾಸಿಕ ಘಟನೆ ನಡೆದಿಲ್ಲ. ಇದನ್ನ ಹಾಗೆ ಮುಂದುವರಿಸಿಕೊಂಡು ಹೋಗಿ ನಮ್ಮ ಅನಂತಪುರಕ್ಕೆ ಒಂದು ಒಳ್ಳೆಯ ಹೆಸರು ತರೋಣ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಕ್ಕಾಗಿ ತಾವು ಸೂಚನೆ ಕೆಲವು ಪಾಲನೆ ಮಾಡಬೇಕಾಗುತ್ತೆ. ಅದರಲ್ಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ನಾನು ನಾಡಿನ ಹೇಳ್ತೀನಿ, ಪ್ರತಿಷ್ಠಾಪನೆಗೆ ಪ್ರಪ್ರಥಮವಾಗಿ ತಾವುಗಳು ಗಣಪತಿ ತರಬೇಕಾದ್ರೆ ಕಮಿಟಿಯವರು ಏನು ಸ್ವಲ್ಪ ಟ್ರಾಫಿಕ್ ನಿಯಮಗಳನ್ನು ನೋಡುವಂತ ನಿಮ್ಮ ಸಂಘದ ಕಮಿಟಿಯ ಸದಸ್ಯರುಗಳು ಜನರಿಗೆ ವಾಹನಕ್ಕೆ ಜಾಗ ಕೊಡುತ್ತಾ ಗಣಪತಿ ಪೂಜೆ ತರಬೇಕು. ಯಾವುದೇ ಸಾರ್ವಜನಿಕರಿಗೆ ಅಹಿತಕರ ಘಟನೆ ಆಗತ್ತಾರ ಅಥವಾ ಏನಪ್ಪ ಇಷ್ಟು ಟ್ರಾಫಿಕ್ ಆಗ್ತಿದೆ, ನಮಗೆ ಓಡಾಡೋಕ್ಕಾಗ್ತಿಲ್ಲ, ಆ ಟ್ರಾಫಿಕ್ಕಲ್ಲಿ ಪೇಷಂಟ್ ಸಿಕ್ಕಾಬಿದ್ದಿರ್ಬೋದು ಅಥವಾ ಇನ್ನಾದರೂ ಅರ್ಜೆನ್ಸಿಗಳು ಸಿಕ್ಕಾಬಿದ್ದಿರ್ಬೋದು, ತೊಂದರೆ ಆಗಬಾರ್ದು. ನಾವು ಹಬ್ಬ ಮಾಡ್ತೀವಿ, ನಮ್ಮ ಖುಷಿಗೆ ನಮ್ಮ ಹಕ್ಕು. ಹಾಗೆ ಬೇರೆಯವರಿಗೆ ತೊಂದರೆ ಕೊಡದೇ ಇರೋದು ನಮ್ಮ ಕರ್ತವ್ಯ. ಹಕ್ಕು ಮತ್ತು ಕರ್ತವ್ಯ ಒಂದೇ ನಾಟಕ ಇದ್ದಾರೆ. ಹಾಗೆ ನಾವು ಹಬ್ಬ ಮಾಡ್ತೀವಿ, ಖುಷಿ ಪಡ್ತೀವಿ ಅಂದರೆ ಇನ್ನೊಂದು ಖುಷಿ ಬಗ್ಗೆ ನಾವು ಗಮನ ಇಡಬೇಕು. ಹಾಗಾಗಿ ಮೂರ್ತಿ ಪ್ರತಿಷ್ಠಾಪನೆ ಕಲ್ತೀರಿ, ಆ ಟೈಮಲ್ಲಿ ಖಂಡಿತ ಟ್ರಾಫಿಕ್ ನಿಯಮ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಿಮ್ಮ ಕಮಿಟಿಯವರೇ ಒಂದು ಸೈಡಿಂದ ತಗೋಬಹುದು, ಒಂದು ಸೈಡಲ್ಲಿ ವೆಹಿಕಲ್ಸ್ಗಳು ಗಾರ್ಡ್ ಹಾಗೆ ಮಾಡಿಕೊಂಡು ತಗೋಬಹುದು. ಪಟಾಕಿ ಹೊಡಿಬೇಕಾದ್ರೆ ಗಮನ ಇಡಬೇಕು. ಸಣ್ಣ ಮಕ್ಕಳು ಹತ್ರ ಇದ್ದಂಗೆ ಪಟಾಕಿ ಹೊಡಿಬೇಕು. ಯಾವುದೇ ಫೈರ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಏನು ಫೈರ್ಗೆ ಹೈಲಿ ಇನ್ಫ್ಲೇಮೇಬಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಪೆಟ್ರೋಲಿಯಂ ಪ್ರಾಡಕ್ಟ್ ಇದ್ದಲ್ಲಿ, ಪೆಟ್ರೋಲ್ ಪಂಪ್ ಇದ್ದಲ್ಲಿ ಅಥವಾ ಯಾವುದಾದ್ರು ಗ್ಯಾಸ್ ಗೋಡನ್ ಇದ್ದಲ್ಲಿ ಅಂತಲ್ಲಿ ಯಾವ ಮಾಡೋಕ್ಕೂ ಪಟಾಕಿ ಹೊಡಿಬಾರ್ದು. ಗಣಪತಿ ತರಬೇಕಾದ್ರೆ ಪಕ್ಕದ ಗಮನ ಇಡಬೇಕು. ನಮ್ಮ ಪೆಟ್ರೋಲ್ ಪಂಪ್ಗಳು ನಿಮಗೆ ಗೊತ್ತೇ ಇದೆ ಅನಂತಪುರ ಎಲ್ಲಿದೆ ಅಂತ. ಆ ಪೆಟ್ರೋಲ್ ಪಂಪ್ ಹತ್ರ ಬಂತಂದ್ರೆ ಸ್ವಲ್ಪ ಅದನ್ನ ದಾಟದ ಮೇಲೆ ಪಟಾಕಿ ಹೊಡಿಬೇಕು. ಪೆಟ್ರೋಲ್ ಪಂಪ್ ಇದ್ದರೆ ಪಟಾಕಿ ಹೊಡೆಯಾಗಿಲ್ಲ. ಹಾಗೆ ಗ್ಯಾಸ್ ಗೋಡನ್ಗಳನ್ನು ಹೊಡೆಯಾಗಿಲ್ಲ. ಇದು ಪಕ್ಕಾ ನಿಯಮದಲ್ಲಿ ನೆನಪಿಟ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ಪ್ರತಿಷ್ಠಾಪನಾ ಸ್ಥಳ ಎಲ್ಲರೂ ಎಲ್ಲ ಕಡೆ ಈಗ ನಿಮ್ಮ ಕಮಿಟಿ ವತಿಯಿಂದ ಗಣಪತಿ ಇರತಕ್ಕಂಥ ಮೊದಲನ್ನು ಪೆಂಡಾಲ್ ಮಾಡ್ಕೊಂಡಿರ್ತೀರಿ, ಅಥವಾ ಕೆಲವೊಬ್ರು ಪಕ್ಕ ಬಿಲ್ಡಿಂಗ್ ಒಳಗಿರ್ತಾರೆ, ಕೆಲವೊಬ್ರು ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತಾರೆ ಪೆಂಡಾಲ್. ಅಲ್ಲಿ ನೀವು ಗಮನ ಇಡಬೇಕಾಗಿರೋದು, ಅಲ್ಲಿ ತಗೊಳ್ಳುವಂತಹ ಎಲೆಕ್ಟ್ರಿಕಲ್ ಕನೆಕ್ಷನ್ ಏನು ನೀವು ವಿದ್ಯುತ್ ಸಂಪರ್ಕ ತಗೊಂಡ್ತೀರಿ, ಅದು ವೈರ್ಗಳು ಎಲ್ಲ ಸಮರ್ಪಕ ಆಗಿರಬೇಕು. ಎಲೆಕ್ಟ್ರಿಷಿಯನ್ ಚೆಕ್ ಮಾಡಿಸ್ಬೇಕು. ಯಾಕಂದ್ರೆ ಯಾವ್ದಾದ್ರು ಬೇರೆ ವೈರ್ ಇದೆ ಅಂದ್ರೆ ವೈರು ತುಂಡಾಗಿದ್ರೆ ಅಥವಾ ಅದರ ಒಂದು ರ್ಯಾಪರ್ ಏನಿದೆ ಮುಚ್ಚಿ ಹೋಗಿದ್ರೆ, ಅದು ಏನು ಕರೆಂಟ್ ತಗುಲುವ ಸ್ಥಿತಿಯಲ್ಲಿ ಇತ್ತು ಅಂದ್ರೆ ಅದರಿಂದ ಎಲ್ಲರೂ ಅಗ್ನಿ ಹೊರಡಬಹುದು ಅಥವಾ ಸಣ್ಣ ಮಕ್ಕಳಿಗೆ ಮಕ್ಕಳಿಗೆ ಕರೆಂಟ್ ಇನ್ಸಿಡೆಂಟ್ ಆಗ್ಬೋದು. ನಾನು ಏನು ಹೇಳ್ತಾ ಇದ್ದೀನಿ, ಈ ಎಲ್ಲವೂ ಈ ಹಿಂದೆ ರಾಜ್ಯದಲ್ಲಿ ನಡೆದಂತ ಘಟನೆಗಳು. ಯಾವುದು ನಾನು ಹೊಸ ಹೇಳ್ತಾ ಇಲ್ಲ. ಈ ನಮ್ಮ ರಾಜ್ಯದಲ್ಲಿ ಗಣಪತಿ ಆಚರಣೆ ವೇಳೆ ನಡೆದಂತ ಅವಘಡಗಳನ್ನು ಹೇಳ್ತಾ ಇದ್ದೀನಿ. ಅದು ನಮ್ಮ ಜೊತೆಗೆ ಆಗ್ತಾ ಇರಲಿ, ನಮ್ಮ ಅನುಕೂಲದಲ್ಲಿ ಆಗ್ತಾ ಇರಲಿ, ಅದಕ್ಕೋಸ್ಕರ ಸೂಚನೆಗಳನ್ನು ಕೊಡ್ತಾ ಇರೋದು. ಎಲ್ಲರೂ ಲೂಸ್ ಕನೆಕ್ಷನ್ ಇಲ್ಲದೆ ಹಾಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ತಗೋಬೇಕು. ಪರ್ಮಿಷನ್ಸ್ ನಾನು ಆಲ್ರೆಡಿ ತಮಗೆಲ್ಲ ಕಮಿಟಿಯವರಿಗೆ ನಮ್ಮ ಸಿಬ್ಬಂದಿಗಳ ಮೂಲಕ ವಿಷಯ ಮುಗಿಸಿದ್ದೀನಿ. ಪರ್ಮಿಷನ್ ಪಕ್ಕ ತಗೋಬೇಕು. ಸಿಂಗಲ್ ವಿಂಡೋ ಏಕೈಕ ಸಿಸ್ಟಮ್ ಮಾಡಿದ್ದಾರೆ. ಅಲ್ಲಿ ನೀವು ಎಲ್ಲರೂ ಹೋಗೋದು ಆ ಮೂರ್ತಿ ಹತ್ರ ಯಾವ ಇದೆ ಅನ್ನೋದು ಆಧಾರ. ಎಲ್ಲಿವರೆಗೆ ನಿಮ್ಮ ಮೂರ್ತಿ ಪ್ರತಿಷ್ಠಾಪನೆ ಇರುತ್ತೆ, 1 ದಿನ ಇಡ್ತೀರಿ, 3 ದಿನ ಇಡ್ತೀರಿ, 5 ದಿನ ಇಡ್ತೀರಿ, ಪಾಯಿ ನೀವು 1 by 1 ಅಂತ ಡಿಟೇಲ್ ಮಾಡ್ಕೊಂಡ್ಬಿಟ್ಟು ಕಮಿಟಿಯವರು ಹಾಕ್ಕೊಬೇಕು. ಯಾಕಂದ್ರೆ ಅಲ್ಲಿ ಒಂದು ಮೂರ್ತಿ ಕಾಪಾಡ್ಕೊಳ್ಳೋದಾಗುತ್ತೆ, ಇನ್ನೊಂದು ದೀಪ ಹಚ್ತೀರಿ ಅಲ್ವಾ. ಎಲ್ಲರೂ ಪ್ರತಿಷ್ಠಾಪನೆ ದೀಪ ಹಚ್ತೀರಿ, ವಿಸರ್ಜನೆ ತನಕ ಅದು ದೀಪ ಇರುತ್ತೆ. ಆ ದೀಪನ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಅದು ಏನಾದರೂ ಅಭಿವೃದ್ಧಿ ಯಾವ್ದೊಂದು ಬೆಕ್ಕು ಇಲ್ಲಿ ಮತ್ತೊಂದು ಬಂದು ಆ ದೀಪಕ್ಕೆ ಟಚ್ ಮಾಡಿ ದೀಪ ಬಿದ್ದು ಅಗ್ನಿ ಅವಘಡಗಳ ಚಾನ್ಸಸ್ ಇರುತ್ತೆ. ನಂತರ ಆಗಿದೆ ಮೊದಲು. ಅದಕ್ಕೆ ಆ ದೀಪನ ಕಂಪ್ಲೀಟ್ ಆಗಿ ನೀವು ಎಷ್ಟು ದಿನ ಇಡ್ತೀರಿ ಅಷ್ಟು ದಿನ ಆ ದೀಪನ 3 ದಿನ ಹಾಕೊಳ್ಳೋದು ನಿಮ್ಮ ಕಮಿಟಿಯ ಜವಾಬ್ದಾರಿ ಆಗುತ್ತೆ. ಇದು ನಮ್ಮ ಧಾರ್ಮಿಕವಾಗಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವುದೊಂದು ಅವಘಡ ಆಗಿದೆ ಮತ್ತೆ ಮುಂದಿನ ಸರಿಗೆ ತುಂಬಾ ಅನುಕೂಲಿಸುತ್ತೆ. ಆ ಥರ ಆಗಬಾರ್ದು. ಹಾಗಾಗಿ ನಾವು ಒಂದ್ಸರಿ ಇಟ್ಟರೆ ನಮ್ಮ ಜವಾಬ್ದಾರಿ. ಗಣಪತಿ ಇಡ್ತೀವಿ, ಪೂರ್ಣ
ಯಾವುದು ತಪ್ಪದಂತೆ ಫಾಲೋ ಮಾಡಿಬಿಟ್ಟು ಅತಿ ಉತ್ತಮವಾಗಿ ನಮ್ಮ ಗಣಪತಿನ ಸಂಭ್ರಮಾಚರಣೆ ಮಾಡಿ ಕಳಿಸ್ಕೊಡ್ಬೇಕು. ಹಾಗೆಯೇ ಇನ್ಸ್ಟಾಲೇಷನ್ ಆದಮೇಲೆ ನಿಮ್ಮಲ್ಲಿ ಏನಾದರೂ ಬಕೆಟ್ ವ್ಯವಸ್ಥೆ ಇತ್ತಂದ್ರೆ ಒಂದು ಮರಳಿನ ಬಕೆಟ್, ಒಂದು ನೀರಿನ ಬಕೆಟ್ ತುಂಬಿಟ್ರೆ